ಮೇಘನಾ ಸರ್ಜಾ. ಮೇಘನಾ ಸರ್ಜಾ ಕನ್ನಡದಲ್ಲಿ ಸಿನಿಮಾ ಮಾಡಿ ಫೇಮಸ್ ಆಗಿರೋದ್ರ ಜೊತೆಗೆ ಕಲಾವಿದರ ಮಗಳು ಅನ್ನುವಂಥ ಕಾರಣಕ್ಕೂ ಕೂಡ ಈ ಹಿಂದಿನಿಂದಲೂ ಕೂಡ ಪರಿಚಯ. ಮಲಯಾಳದಲ್ಲಿ ದೊಡ್ಡ ಸ್ಟಾರ್ ನಟಿ ಮೇಘನಾ ಸರ್ಜಾ. ಕನ್ನಡದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಇವತ್ತು ಮೇಘನಾ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದೇ ಚಿರು. ಚಿರು ಮತ್ತು ಮೇಘನ ಪ್ರೀತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಧರ್ಮಗಳು ಬೇರೆ ಆದ್ರೂ ಮನೆಯಲ್ಲಿ ಒಪ್ಪಿಸಿ ರಿಸ್ಕ್ ತಗೊಂಡು ಮದುವೆ ಆದರು. ಆದರೆ ಅದು ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಚೆನ್ನಾಗಿದ್ದಂಥ ಜೋಡಿಯ ಮೇಲೆ ಅದ್ಯಾರೋ ದೃಷ್ಟಿಗೋ ಏನೋ ಗೊತ್ತಿಲ್ಲ. ಚಿರು ಇದ್ದಕ್ಕಿದ್ದ ಹಾಗೇನೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾರೆ. ಯಾವಾಗ ಚಿರು ಸಾವನ್ನಪ್ತಾರೋ ಅವತ್ತು ನಿಜವಾಗ್ಲೂ ಇಡೀ ಕರ್ನಾಟಕದ ಜನತೆ ಕಣ್ಣೀರು ಹಾಕಿದ್ರು. ಯಾವ ಹೆಣ್ಣು ಮಗಳಿಗೂ ಈ ಥರದೊಂದು ಪರಿಸ್ಥಿತಿ ಬರಬಾರ್ದು ಅಂತ ಮಮ್ಮಲ ಮರಗಿದ್ರು. ಅದಕ್ಕೆ ಕಾರಣ ಒಂದೇ, ಅವತ್ತು ಮೇಘನ ಗರ್ಭಿಣಿ ಆಗಿದ್ರು. ಜೊತೆಗೆ ಪ್ರೀತಿಸಿ ಮದುವೆ ಆದವರು ಬಹು ವರ್ಷಗಳ ಕಾಲ ಜೊತೆಗಿರಲೇ ಇಲ್ವಲ್ಲ ಅನ್ನೋದೊಂದು ಬೇಸರ ಇತ್ತು. ಅವತ್ತಿನಿಂದ ಇವತ್ತಿನವರೆಗೂ ಮೇಘನಾಗೆ ಇಡೀ ಕರ್ನಾಟಕದ ಜನತೆ ಪ್ರೀತಿ ಕೊಟ್ಟಿದೆ, ಆಶೀರ್ವಾದ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಗಾಗ ಮೇಘನಾ ಅವರ ಎರಡನೇ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುತ್ತೆ. ಕೆಲವರು ಸುಮ್ಮನೆ ಎರಡನೇ ಮದುವೆ ಆಗ್ತಿದ್ದಾರೆ, ಅವ್ರನ್ನಾಗ್ತಿದ್ದಾರೆ, ಇವ್ರನ್ನಾಗ್ತಿದ್ದಾರೆ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ದು ಇದೆ. ಆದರೆ ಮೊದಲ ಬಾರಿಗೆ ಮೇಘನಾ ಬಹು ವರ್ಷಗಳ ನಂತರ, ಚಿರು ಹೋದ ಬಹು ವರ್ಷಗಳ ನಂತರ ಇದೀಗ ತಮ್ಮ ಎರಡನೆಯ ಮದುವೆಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ತಮಗೇನು ಅನಿಸ್ತಾ ಇದೆ, ಏನಾಗಬೇಕು ಅಂತ ಇದೆ, ಅವರ ಎರಡನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅವರ ಡಿಸಿಷನ್ ಏನು ಎಲ್ಲವನ್ನ ಹೇಳಿರೋದು. ಜೊತೆಗೆ ವಿಜಯ ರಾಘವೇಂದ್ರ ಅವರ ಜೊತೆಗಿನ ಮದುವೆ ವಿಚಾರವನ್ನು ಮುಕ್ತವಾಗಿ ಮಾತನಾಡಿರೋದು ನಿಜವಾಗ್ಲೂ ಅನೇಕರಿಗೆ ಆಶ್ಚರ್ಯ ತರಿಸಿದೆ. ಹಾಗಿದ್ರೆ ಮೇಘನ ಎರಡನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ, ಯಾವಾಗ ಮದುವೆ ಆಗ್ತಾರೆ, ಇದೆಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಚಿರು ಅಗಲಿದ ನಂತರ ಮೇಘನ ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚಿರುಗೆ ಮಗುವಿನ ಬಗ್ಗೆ ಸಾಕಷ್ಟು ಕನಸುಗಳಿತ್ತು, ಆಕಾಂಕ್ಷೆಗಳು ಇತ್ತು. ಆದರೆ ಇದೀಗ ಮೇಘನಾ ಒಬ್ಬರೇ ಆಗಿ ಮಗುವನ್ನು ಬೆಳೆಸ್ತಾ ಇದ್ದಾರೆ. ರಾಯನ್ ಆಗಾಗ ಅಪ್ಪನ ಬಗ್ಗೆ ಕೇಳುವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ. ಅಪ್ಪನ ಸಮಾಧಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಅಪ್ಪ ಅಪ್ಪ ಅಂತ ಅಪ್ಪನ ಫೋಟೋ ತೋರಿಸುವಂಥದ್ದು, ಈ ಫೋಟೋಸ್ಗಳನ್ನು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿದಾಗ ಎಂಥವರ ಕರಳು ಕೂಡ ಚುರುಕನ್ನತ್ತೆ. ಇದೀಗ ಮೇಘನಾ ಅವರು ಎರಡನೇ ಮದುವೆ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಹೌದು, ರಾಯನ್ಗೆ ತನ್ನ ತಂದೆ ಚಿರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಅವನಿಗೆ ದೈಹಿಕವಾಗಿ ಒಬ್ಬ ತಂದೆ ಬೇಕು ಅಂತ ಹೇಳಿದ್ದಾರೆ. ಹೌದು, ರಾಯನನ್ನು ನಾನು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ, ಅವನಿಗೆ ಅಪ್ಪ ಚಿರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಒಬ್ಬಂಟಿಯಾಗಿ ಮಗನನ್ನು ಬೆಳೆಸೋದು ಸಾಕೋದು ಅಷ್ಟು ಸುಲಭ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ದೊಡ್ಡಕ್ಕಾಗ್ತಾ ಇದ್ದ ಹಾಗೇನೆ ರಾಯನ್ ತನ್ನ ದೈಹಿಕವಾಗಿ ಒಬ್ಬ ತಂದೆ ಅನ್ನೋದು ಬೇಕು ಅಂತ ಕೇಳ್ತಾನೆ. ನನಗೆ ಎರಡನೇ ಮದುವೆಯ ಯೋಚನೆ ಬಂದೇ ಇಲ್ಲ ಅಂತ ಅಲ್ಲ, ನನಗೆ ಎರಡನೇ ಮದುವೆ ಯೋಚನೆ ಬಂದಿದೆ, ಅದು ರಾಯನ್ಗೋಸ್ಕರ ಅನ್ನೋದನ್ನು ಕೂಡ ಮೊದಲ ಬಾರಿಗೆ ಹೇಳಿದ್ದಾರೆ. ಅದರ ಜೊತೆಗೆ ನಾನು ಎರಡನೇ ಮದುವೆ ಆಗಬೇಕು ಅಂತಂದರೆ ನಮ್ಮ ಅಪ್ಪ ಅಮ್ಮ ಒಪ್ಪಬೇಕು ಅಥವಾ ಸಮಾಜ ಒಪ್ಪಬೇಕು, ಇದನ್ನು ಯಾವತ್ತಿಗೂ ಕೂಡ ನಾನು ಬಯಸೋದಿಲ್ಲ. ನನಗೆ ಒಬ್ಬರು ಮಾತ್ರ ಒಪ್ಪಬೇಕು, ಅವರು ಒಪ್ಪಿದ್ದೇ ಆಗಿದ್ದಲ್ಲಿ ನಾನು ಎರಡನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಆ ಒಬ್ಬರು ಯಾರು ಅಂತ ಅಂದರೆ ಅದು ಚಿರು. ಹೌದು, ಮೇಘನಾ ಚಿರುವನ್ನು ದೈಹಿಕವಾಗಿ ಕಳ್ಕೊಂಡಿದ್ರು ಕೂಡ ಮಾನಸಿಕವಾಗಿ ಚಿರು ಜೊತೆಗೆ ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತು ಆಗಾಗ ಕನಸಿನಲ್ಲಿ ಬರೋದು, ಇದ್ದ ಹಾಗೆ ಫೀಲ್ ಆಗೋದು, ಈ ಥರದ್ದು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ನನಗೇನಾದರೂ ಎರಡನೇ ಮದುವೆ ಆಗಬೇಕು ಅನ್ನೋದಿದ್ರೆ ಚಿರು ನನಗೆ ಹೇಳ್ತಾರೆ ಕನಸಿನಲ್ಲಿ ಬಂದು, ಆಗ ಆಗ್ತೀನಿ ಅಂತ ಹೇಳಿದ್ರ ಜೊತೆಗೆ ವಿಜಯ ರಾಘವೇಂದ್ರ ಮತ್ತು ಮೇಘನಾ ಮದುವೆ ಆಗುತ್ತೆ ಅನ್ನುವಂಥದ್ದು ಕೆಲವು ವರ್ಷಗಳಿಂದ, ಅಂದರೆ ವಿಜಯ್ ಯಾವಾಗ ತನ್ನ ಮುದ್ದಿನ ಮಡದಿ ಸ್ಪಂದನನನ್ನು ಕಳ್ಕೊಂಡ್ರೋ ಆವತ್ತಿನಿಂದ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾನೇ ಇದೆ. ಅದರ ಬಗ್ಗೆ ಕೂಡ ಮೇಘನಾ ಮಾತಾಡಿದ್ದಾರೆ. ಹೌದು, ಹೇಗೆ ಮೇಘನಾ ಚಿರುವನ್ನು ಕಳ್ಕೊಂಡ್ರು ಹಾಗೆ ವಿಜಯ್ ಕೂಡ ಸ್ಪಂದನ ಅವರನ್ನು ಕಳ್ಕೊಂಡ್ರು, ಅದು ಕೂಡ ಹಾರ್ಟ್ ಅಟ್ಯಾಕ್ ಕೇಸೇನೆ. ಅದಲ್ಲದೆ ಮೇಘಾ ಮತ್ತು ಚಿರು ಹೇಗೆ ಪ್ರೀತಿಸಿ ಮದುವೆ ಆದರೋ ಹಾಗೆಯೇ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಪ್ರೀತಿಸಿ ಬಹು ವರ್ಷಗಳ ಕಾಲ ತುಂಬ ಅನ್ಯೂನ್ಯವಾಗಿ ಸಂಸಾರವನ್ನು ಮಾಡಿದವರು.
ಇವರ ಜೋಡಿ ಮೇಲೂ ಕೂಡ ಅದ್ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಎಲ್ಲೇ ಹೋದ್ರು ಗಂಡ ಹೆಂಡತಿ ಒಟ್ಟಿಗೆ ಹೋಗೋರು, ಒಟ್ಟಿಗೆ ಬರೋರು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರು. ಇದ್ರೆ ಗಂಡ ಹೆಂಡತಿ ಈ ಥರ ಇರಬೇಕು, ಸುಖ ಸಂಸಾರವನ್ನು ನಡೆಸಬೇಕು. ರಾಘು ಹೆಂಡತಿಯನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಕಾಳಜಿ ವಹಿಸ್ತಾರೆ. ಪ್ರತಿಯೊಬ್ಬ ಗಂಡನು ಕೂಡ ಮನೆಯಲ್ಲಿರುವ ಹೆಂಡತಿಯನ್ನ ಇದೇ ಥರ ನೋಡ್ಕೊಳ್ಬೇಕು, ದೇವತೆ ಥರ ಫೀಲ್ ಮಾಡಬೇಕು ಅಂತಿದ್ರು. ಆದರೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಸ್ಪಂದನ ವಿಜಯ್ ಅವರನ್ನು ಬಿಟ್ಟು ಹೊರಟೇ ಹೋಗ್ಬಿಟ್ರು. ಇವತ್ತಿಗೂ ನಿಜವಾಗ್ಲೂ ಆ ವಿಚಾರವನ್ನು ನೋಡಿದಾಗ ಕಣ್ಣೀರು ಬರುತ್ತೆ. ಯಾಕಂದರೆ ರಾಘು ಇವತ್ತಿಗೂ ತನ್ನ ಮಗನನ್ನು ಓದಿಸೋದಕ್ಕೆ ಅಂತ ಸ್ಪಂದನ ಇದ್ದಿದ್ರೆ ಎಷ್ಟು ಕಷ್ಟಪಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಡ್ತಿದ್ದಾರೆ. ಮಗನಿಗೆ ಯಾವತ್ತೂ ಕೂಡ ತಾಯಿ ಪ್ರೀತಿ ಇಲ್ಲದೆ ಇರಬಾರ್ದು ಅಂತ ತಾಯಿ ಪ್ರೀತಿ ಕೊಡೋ ಕೆಲಸ ಮಾಡ್ತಿದ್ದಾರೆ. ಇದೀಗ ಮೇಘನ ಮತ್ತು ವಿಜಯ್ ರಾಘವೇಂದ್ರ ಯಾಕೆ ಮದುವೆ ಆಗಬಾರ್ದು? ಒಬ್ಬರನ್ನೊಬ್ಬರು ತಮ್ಮ ಪ್ರೀತಿ ಸಂಗಾತಿಯನ್ನು ಕಳ್ಕೊಂಡಿದ್ದಾರೆ. ಇಬ್ಬರಿಗೂ ಒಬ್ಬ ಭಾವನಾತ್ಮಕ ಸಂಗಾತಿ ಅನ್ನೋದು ಬೇಕಾಗಿದೆ. ಹೀಗಿರಬೇಕಾದ್ರೆ ಯಾಕೆ ಮದುವೆ ಆಗಬಾರ್ದು? ಇಬ್ಬರದ್ದು ಒಳ್ಳೆಯ ಜೋಡಿ ಅಂತ ತುಂಬ ಜನ ಟ್ರೋಲ್ ಮಾಡಿದ್ದು ಇದೆ. ಈ ವಿಚಾರದ ಬಗ್ಗೆ ಮೇಘನಾಗೆ ಕೇಳಿದಾಗ ಮೇಘನ ಹೇಳಿದಿಷ್ಟೆ, ನಂಗೆ ಇದನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ನಾನು ಆ್ಯಕ್ಚುಲಿ ಎಂಜಾಯ್ ಮಾಡ್ತೀನಿ. ನನ್ನ ತಲೆಗೆ ಹಾಕ್ಕೊಳ್ಳಲ್ಲ, ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ವಿಜಿಗೂ ನನ್ನಂಗೆ ಮೋಸ ಆಗಿದೆ, ದೇವರು ಮೋಸ ಮಾಡಿದ್ದಾನೆ. ಆದರೆ ನಾವಿಬ್ಬರು ಮದುವೆ ಆಗಬೇಕು ಅಂತ ನಾವು ಯಾವತ್ತೂ ಅಂದ್ಕೊಂಡೂ ಇಲ್ಲ, ನಮ್ಮ ಹತ್ರ ಆ ಥಾಟು ಇಲ್ಲ. ಜನ ಇದರಿಂದ ಅವ್ರಿಗೇನು ಖುಷಿ ಸಿಗುತ್ತೋ ಅದು ನಮ್ಮಲ್ಲಿ ಬಯಸ್ತಿರ್ತಾರೆ. ನಾನು ಇದನ್ನೆಲ್ಲ ಕಾಮಿಡಿಯಾಗಿ ತೆಗೆದುಕೊಂಡು ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ದಾರೆ.